ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಮಂಡ್ಯ. ಸೊ ಇವತ್ತು 21 ಡೇಸ್ ಚಾಲೆಂಜ್ನ ಡೇ 4 ಆಗಿರುತ್ತೆ. ಆ್ಯಂಡ್ ನಾರ್ಮಲಾಗಿ ಡೈಲಿ ಬಿಸಿನೀರು ಕುಡಿದು ಹಾಗೆ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿದ್ಬಿಟ್ಟು ವಾಕ್ ಮಾಡೋಕ್ಕೆ ಹೋಗ್ತಿದ್ದೆ. ಬಟ್ ಇವತ್ತು ಫಾರ್ ಎ ಚೇಂಜ್ ಅಂತ ಹೇಳಿ ನಮ್ಮಮ್ಮ ಏನು ಮಾಡ್ತಿದ್ರು ಕೆಲಸಗಳು ಅದನ್ನು ಮಾಡಿಕೊಡೋಣ ಅಂತ. ಸೊ ಸುಮ್ಮನೆ ವೇಸ್ಟಾಗಿ ವಾಕ್ ಮಾಡೋದನ್ನು ಈ ಥರ ಕೆಲಸ ಮಾಡಿಕೊಟ್ರೆ ಅಮ್ಮಂಗೂ ಖುಷಿ ಆಗುತ್ತೆ. ಸೊ ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಅಂತೇಳಿ ಹಾಗೆ ಇವಾಗ ಬೆಳಿಗ್ಗೆ ಬೇಗ ಎದ್ದು ಬಿಸಿನೀರು ಕುಡ್ಕೊಂಡು ಇವಾಗ ಹೊರಗಡೆ ಬಂದೆಲ್ಲ ಕ್ಲೀನ್ ಮಾಡ್ತಾ ಇದೀವಿ. ಹೊರಗಡೆ ಅಂತೂ ತುಂಬಾ ಮೆಸ್ಸಿ ಆಗಿಬಿಟ್ಟಿತ್ತು, ಹಳೆ ಸಾಮಾನುಗಳು ಅದು ಇದು ಅಂತೇಳಿ ಎಲ್ಲ ಒಂದೇ ಕಡೆ ಹಾಕ್ಬಿಟ್ಟಿದ್ರು. ಸೊ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ವಾಕ್ ಮಾಡೋದ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಸುಮ್ಮನೆ ಅವರಿಗೆಲ್ಲ ಅವ್ರೇನು ಕೆಲಸ ಮಾಡ್ತಿದ್ರು ಬೆಳಿಗ್ಗೆ ಎದ್ದ ತಕ್ಷಣ ಅದೆಲ್ಲ ಮಾಡ್ತಾಯಿದ್ದೀನಿ. ಸೊ ಅಷ್ಟಕ್ಕೇ ಇವಾಗ 920. ಸೊ 920 ಆಗಿದೆ. ಮೇಲ್ಗಡೆ ಮೆಟ್ಲೆಲ್ಲ ಗುಡಿಸಿ, ಅಲ್ಲಿ ಎಲ್ಲ ಗುಡಿಸಿ, ಇದೆಲ್ಲ ಗುಡಿಸಿ, ಅದು ಗುಡಿಸಿ, ಇದಿಷ್ಟು ಗುಡಿಸಿದ್ದೀವಿ. ಈಗ ಮತ್ತೆ ತೊಳ್ಕೊಂಡು ಬರಬೇಕು. ನೀರು ಬಂದೈತೆ. ಇದನ್ನೆಲ್ಲ ಈಗ ತೊಳ್ಕೊಂಡು ಬರಬೇಕು. ಇದು ಯುಗಾದಿ ಹಬ್ಬ ಅಲ್ವಾ, ನಾವು ಹೆಣ್ಮಕ್ಳು ಹೆಂಗೆ ಸ್ವಲ್ಪ ಅಮ್ಮನ ಮನೇಲಿ ಸೋಂಬೇರಿಗಳಾಗ್ಬಿಡ್ತೀವಿ, ಸಿಕ್ಕಾಪಟ್ಟೆ ಸೋಂಬೇರಿ ಆಗ್ಬಿಡ್ತೀವಿ. ನಾನಂತೂ ಒಂದು ಕೆಲಸನೂ ಮಾಡಲ್ಲ. ಏನಂತಂದರೆ ಅಲ್ಲಿ ಪಾಂಡುಪುರದಲ್ಲಿದ್ದಾಗ ಎಲ್ಲ ಕೆಲಸ ಮಾಡಿ ಅಮ್ಮ ಇರಲಿಲ್ಲ, ನಮ್ಮ ಅತ್ತೆ ಇರಲಿಲ್ಲ. ಸೊ ಹಾಗಾಗಿ ಎಲ್ಲ ಕೆಲಸ ಮಾಡಿ ಪಾಪದು ಜವಾಬ್ದಾರಿ ಎಲ್ಲ ನಂದೇ ಇರ್ತಿತ್ತು. ಬೆಳಿಗ್ಗೆ ಹೊತ್ತು ಅವರಪ್ಪ ತಿಂಡಿ ತಿನ್ನಿಸ್ಕೊತಿದ್ರು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಕೆಲಸನ ಮುಗಿಸಿ 11 ಗಂಟೆ ಅಷ್ಟರಲ್ಲಿ ಇನ್ಸ್ಟಾಗ್ರಾಮ್ ರೀಲ್ನು ಕೂಡ ಅಪ್ಲೋಡ್ ಮಾಡಿಬಿಡ್ತಿದ್ದೆ. ಬಟ್ ಇಲ್ಲಿ ಯಾವ ಕೆಲಸನೂ ಆಯ್ತಿಲ್ಲ, ಯಾವ ಇದು ಆಯ್ತಿಲ್ಲ. ನಾನು ಅಲ್ಲೇ ಕಷ್ಟ, ಇಲ್ಲೇ ಆರಾಮ್ಸೆ ನಾನು ಮಾಡ್ಕೊಬೋದಿತ್ತು. ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಕೊತಿದ್ದೆ, ಅಲ್ಲೇ ಇದು ಅಂತಿದ್ದೆ. ಬಟ್ ಅಲ್ಲೇ ನನಗೆ ಬೆಸ್ಟ್ ಅನ್ನಿಸ್ತೈತೆ. ಇಲ್ಲಂತೂ ಎವಿ ಸೋಂಬೇರಿ ಆಗಿಬಿಟ್ಟು ಯಾವ ಕೆಲಸನೂ ಮಾಡ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು 21 ಡೇಸ್ ಚಾಲೆಂಜ್ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ನೀರು ಬರ್ತೈತೆ. ಅಮ್ಮ ಹಾಲು ಬಿಡ್ಸ್ಕೊಂಬರೋಕೆ ಹೋಗೋರೆ. ಎಲ್ಲ ಆಯಿತು. ಹಾಯ್ ನೋಡಿ ಗೈಸ್, ನಾವೀಗ ಸೀರೆ ಉಟ್ಕೊಂಡು ಬರ್ತಿದ್ವಿ. ಏನಕ್ಕೆ? ನಮ್ಮ ಸ್ಕೂಲಲ್ಲಿ ಫಂಕ್ಷನ್ ಇದೆ, ಸರಸ್ವತಿ ಪೂಜೆ. ಅದಕ್ಕೋಸ್ಕರ ನಾವು ಸೀರೆ ಉಟ್ಕೊಂಡು ಹೋಗ್ತಿದ್ದೀವಿ. ರೆಡಿ ಆದ್ರಾ? ವಾವ್, ಕ್ಯಾರೆಟೇ ಹಾಕಿಲ್ವಂತೆ. ಇವತ್ತಿನ ಬ್ರೇಕ್ಫಾಸ್ಟ್ ಇದೇನೆ. ತಿಂಡಿ ರೆಡಿ. ಬಸಪ್ಪ ಹೋಯ್ತೈತೆ. ಬಸಪ್ಪ ಸರಸ್ವತಿ ಪೂಜೆ ಅನ್ಕೊಂಡ್ರೆ ಬಸಪ್ಪ ಅನ್ಕೊಂಡು ಅಲ್ವಾ? ಬಸಪ್ಪ ಅಲ್ಲ, ಸರಸ್ವತಿ ಪೂಜೆ. ಖರ್ಜೂರನು ಹಾಕಿದೆ. ನೀನು ಹಾಕಿದ್ದೋನು ನೋಡು ಮಾಮಿ. ಆನೆ ಬಿಡಿಸ್ಬೇಕು. ನಾನು ಎಲಿಫೆಂಟ್ ಹೆಂಗಂತದೆ? ಎಲಿಫೆಂಟು ಇದು ತಾನೇ. ಸ್ಪೂನಲ್ಲಿ ತಿನ್ನಿಸ್ಲಾ? ನನ್ನ ಕೈಲಿ ಬೇಡವಾ? ಬರೀಬೋದ? ಏನದು? ಎಲೆ ಬಡಿಬೋದಾ? ಎಲೆ ಎಲ್ಲ ಕಣಪ್ಪ, ಇದೇನು ಇರುವೆ. ನಾನು ಏನು ಬೇಕಾದರೂ ಕಂಟ್ರೋಲ್ ಮಾಡ್ತೀನಿ, ಬಟ್ ರೈಸ್ ಅಂತೂ ಬಿಟ್ಟಿರೋದಕ್ಕೆ ಚಾನ್ಸೇ ಇಲ್ಲ. ನನ್ನ ಕೈಲಿ ಆಗೋದು ಇಲ್ಲ. ಫುಲ್ ಸುಸ್ತಾಗ್ಬಿಡ್ತೀನಿ ರೈಸ್ ತಿನ್ನಲಿಲ್ಲ ಅಂದರೆ. ಸೊ ಇದು ಕಲರ್ ಇಲ್ಲದೇ ಇರ್ಬೋದು, ಬಟ್ ಟೇಸ್ಟ್ ಅಂತೂ ಸಖತ್ತಾಗೈತೆ. ನನಗೆ ಆರಿಗೆ ತಿನ್ನಿಸ್ತಾ ಇದ್ರೆ ನಾನೇ ತಿನ್ಕೊಬಿಡ್ಲ ಅನ್ನಿಸ್ತಾಯಿತ್ತು.
ಕಲರ್ಲೆಸ್ ಬಾತು ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿದೆ. ನಾವು ಅದು ಅದು ಅಂದ್ಕೊಂಡು ಏನೇನೋ ಹಾಕಿ ಮಾಡಬೇಕು ಅಂದ್ಕೊತೀವಿ. ಬಟ್ ಅಮ್ಮಂದ್ರು ಮಾಡ್ತಾರಲ್ಲ ಆ ಟೇಸ್ಟ್ ಅಂತೂ ಯಾವತ್ತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಓಹೋ ಮಟನ್ ಪೀಸ್ ತಿಂತ ಇದೆಯಾ? ಹಾಂ ಪಾಪಚ್ಚಿ ಮಟನ್ ಏ ಗುಡ್ಡು. ಏನು ಮಾಡ್ತೈತೆ? ಹಾಂ ಏನು ಮಾಡ್ತೈತೆ ಗುಡ್ಡು? ತಿಂತಾಯ್ತಾ ಅಮ್ಮಂತ? ಹಾಗೆ ನೋಡಿ ಇಲ್ಲಿ ಮಗ ಮಲಗಿದ್ದಾನೆ, ಆ ಕಡೆ ಅದ್ರ ಅಮ್ಮ ರಾಣಿ ಮಲಗಿದ್ದಾಳೆ. ಇಬ್ರತಿಗೂ ಬರ್ರಿ ನಿದ್ದೆ ಹೊಡೆಯೋದೇ ಕೆಲಸ. ಏನಂದರೆ ಇವತ್ತು ತಲೆ ಸ್ನಾನ ಮಾಡಬೇಕಿತ್ತು, ಅದಕ್ಕೆ ಎಣ್ಣೆ ಹಾಕೋಬಿಡೋಣ ಒಟ್ಟಿಗೆ ಅಂತೇಳಿ ಕರ್ಬೇವಿನ ಸೊಪ್ಪು ಕಿತ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಕೈ ಎಣ್ಣೆ ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ 1-2 ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕಿ ಬಿಸಿ ಮಾಡಿಬಿಟ್ಟು ಆಮೇಲೆ ತಲೆಗೆ ಹಾಕೋಬೇಕು. ಸೊ ನಾನು ಇಷ್ಟು ಸಿಂಪಲಾಗೇ ಯೂಸ್ ಮಾಡೋದು. ಮಟನ್ನು ಒಂದು ಇಲ್ಲ, ಚಿಕನ್ ಅಂದರೂ ಇಲ್ಲ. ಮಟನ್ ಅದಕ್ಕೆ ಅದ್ರ ಹೆಸ್ರು ಅದಕ್ಕೆ ಗೊತ್ತಾಗಿಲ್ಲ. ನನ್ನ ಹೆಸ್ರೇನು ಅಂತ ಅವನಿಗೆ ಗೊತ್ತಿಲ್ಲ. ಸುಮ್ಮನೆ ನಾವೇನೋ ಕರಿಬೇಕು. ಮಟನು ಚೆನ್ನಾಯ್ತಾ? ಸೂಪರ್ ಅಲ್ಲ? ಸೂಪರ್, ವೆರಿ ಗುಡ್. ಅಯ್ಯಯ್ಯ ಕೆಳಗಡೆ ಸೋರ್ತೈತೆ. ಚೆನ್ನಾಯ್ತಾ? ಚೆನ್ನಾಯ್ತಾ? ನಿನ್ನ ಫೇವ್ರೇಟ್ ಅಲ್ವಾ? ಅಮ್ಮಂಗೆ ಥ್ಯಾಂಕ್ಸ್ ಹೇಳಲ್ವಾ? ಸಾಕಿ ಮಕ್ಕಳು. ಎಸ್, ಇವಾಗ ಟೈಮ್ ಬಂದು 10 ಗಂಟೆ ಆಗ್ತಾಯಿದೆ. ಇವತ್ತಿನ ದಿನನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಊಟಕ್ಕೆ ಬಂದು ಮುದ್ದೆ ಹಾಗೆ ಮೊಸೊಪ್ಪು ಸಾಂಬಾರು. ಸ್ವಲ್ಪ ಇಲ್ಲೇ ನಮ್ಮ ತೋಟದಲ್ಲಿ ಸೊಪ್ಪುಗಳು ಸಿಕ್ಕಿತ್ತು, ಅದ್ರ ಜೊತೆಗೆ ಸ್ವಲ್ಪ ಪಾಲಕ್ ಸೊಪ್ಪು ಅದು ಇದು ಮೆಂತ್ಯ ಸೊಪ್ಪೆಲ್ಲ ಹಾಕ್ಬಿಟ್ಟು ಮೊಸೊಪ್ಪು ಸಾಂಬಾರು ಮಾಡಿದ್ರು ಅಮ್ಮ. ಮುದ್ದೆ ತಿಂದ್ಕೊಂಡು ಇವತ್ತಿನ ದಿನನ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾಳೆಗೆ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ನಾಳೆ ಏನು ನೆನೆ ಹಾಕೋದು, ನಾಳೆ ಬೆಳಿಗ್ಗೆ ಏನೇನು ಬೇಕೆಲ್ಲ ಇವಾಗಲೇ ರೆಡಿ ಮಾಡಿಬಿಟ್ಟು ಮಲ್ಕೊಂಬಿಡ್ತೀನಿ. ಆ್ಯಂಡ್ ಹಾಗೆ ಇವಾಗ ಸ್ಕಿನ್ ಕೇರ್ ಎಲ್ಲ ಮುಗ್ದಿದೆ. ಸೊ ಮಲ್ಕೊಳ್ಳೋ ಸಮಯ. ಮತ್ತೆ ಸಿಗುವ ನಾಳೆ. ಬಾಯ್ ಬಾಯ್.